ದ ಗ್ರೇಟ್ ಬೆಂಗಳೂರು BMTC ಬಸ್ ಸ್ಟಾಪ್. ಯಾರಿಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಸಿಲ್ಕ್ ಬೋರ್ಡ್ ಸಿಗ್ನಲ್ ಇತ್ತು, ಅದಕ್ಕೆ ಎಷ್ಟು ದೊಡ್ಡ ಸಿಗ್ನಲ್ ಇದೆ ಬೆಂಗಳೂರಿನಾಗ. ಯಾವಾಗಲೂ ಟ್ರಾಫಿಕ್ದಾಗ ಇರ್ತೈತಿ, ಫೇಮಸ್ ಐತೆ ಅಷ್ಟು. ಅದಕ್ಕೆ ಫೇಮಸ್ ಐತೆ ಅಂತಂದ್ರೆ ಬರೀ ಟ್ರಾಫಿಕ್ ಇರ್ತೈತಿ, ಫುಲ್ ಟ್ರಾಫಿಕ್ ಇರ್ತೈತಿ. ಇವಾಗಿಲ್ಲ, ಬಟ್ ಯಾವಾಗಲೂ ಭಾಳ ಸಿಗ್ನಲ್ ಅದಾವ. ಇಲ್ಲ ವಿನ ಬಿಟ್ಟಿದ್ರು, ಬಿಟ್ಟಿಲ್ಲ ಅಂದ್ರೆ ಹೋಗಾಕ ಬಿಟ್ರಿ ಎಲ್ಲರೂ. ಇದೇ ಸಿಲ್ಕ್ ಬೋರ್ಡ್. ಜನ ಸಾಗರ ಲೇಟ್ ಆಗೈತೆ ಭಾಳ. ಯಾರು ಹತ್ತೋದಿಲ್ಲ ಇವಾಗ, ಯಾರು ಇರುದೇ ಆಲ್ಮೋಸ್ಟ್. ಇವಾಗ ಟ್ರಾಫಿಕ್ ಭಾಳ ಕಡಿಮೆ ಇರ್ತೈತಿ, ಬಟ್ ಟ್ರಾಫಿಕ್ ಇಲ್ಲ ಇಲ್ಲ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಓಡೇ ಬಿಟ್ಟಾರ ಮನೆಗೆ. ಅದ್ರಾಗ ಮಂಡೇ ಜಲ್ದಿನ ಹೋಗಿ ಸೇರ್ತಾರೆ. ಯಾವ ಅಪಾರ್ಟ್ಮೆಂಟು? ಯೂಟ್ಯೂಬ್ ಜರ್ನಿ ಐ ಟೇಕನ್. ನಿನ್ನೆ ಒಂದು ಪ್ರಾಬ್ಲಮ್ ಏನಾಗ್ತಂದ್ರ, ನಾವು ಇದಕ್ಕೆ ಹೋಗಿದ್ದೇವು ಎಲ್ಲಿ ಅಂತಂದ್ರ, ನಮ್ದ ಒಂದು ಕ್ಲೋತಿಂಗ್ ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕಂತೇಳಿ ನಾವು ಡಿಸೈಡ್ ಮಾಡಿ ನಾವು ಫ್ಯಾಬ್ರಿಕ್ ಎಲ್ಲ ಹುಡುಕಿದ್ದೇವ. ಫ್ಯಾಬ್ರಿಕ್ ನಾವೆಲ್ಲ ಕಡೆ ಸ್ಯಾಂಪಲ್ಸ್ ಆರ್ಡರ್ ಮಾಡಿದ್ದೇವೆ, ಡೆಲ್ಲಿಂದ, ಗುಜರಾತಿಂದ ಮತ್ತು ತ್ರಿಪುರಿಗೆ 2 ಸಲ ನಾವು ವಿಸಿಟ ಮಾಡಿದೇವ. ಇಂಡಸ್ಟ್ರಿ ಎಲ್ಲ ನೋಡೋದಿತ್ತು ನಂಗೆ, ಮತ್ತು ಹೇಗೆ ಮ್ಯಾನುಫ್ಯಾಕ್ಚರ್ ಆಗ್ತೈತಿ, ಬಟ್ಟೆ ಕ್ವಾಲಿಟಿ ನೋಡೋದಿತ್ತು, ವಾಶ್ ಹೆಂಗಿರ್ತೈತಿ, ಮ್ಯಾನುಫ್ಯಾಕ್ಚರ್ ಹೆಂಗಾಗ್ತೈತಿ ಎಲ್ಲಾನು ನಮಗೆ ನೋಡೋದಿತ್ತು. ಸೊ ನಾವು 2 ಸಲ ವಿಸಿಟ್ ಮಾಡಿದೇವ. ಅವಾಗ ನಮಗೆ ಬೆಸ್ಟ್ ವೆಂಡರ್ ಸಿಕ್ಕ, ನಮಗೆ ಕ್ವಾಲಿಟಿ ಚಲೋ ಅನಿಸ್ತಾ ನಾವು ಒಂದು ಸ್ವಲ್ಪ ಸ್ಯಾಂಪಲ್ಸ್ ತೊಗೊಂಡು ಬಂದೇವೆ ಅಲ್ಲಿಂದ. ಸೊ ಅಲ್ಲಿಂದ ಎವ್ರಿ ಟೈಮ್ ನಾವು ತ್ರಿಪುರಿಂದ ಸ್ಯಾಂಪಲ್ಸ್ ತರೋದು ಭಾಳ ಲೇಟ್ ಆಗ್ತೈತಿ, ಮತ್ತು ಟೈಮ್ ಕನ್ಸ್ಯೂಮಿಂಗ್. ನಾವು ಬೆಂಗಳೂರಿನಾಗ ಇರ್ತೇವೆ, 1 ಡೇ ಡಿಲೇ ಆಗ್ತೈತಿ. ಪ್ಲಸ್ 1 ಡೇ ಅಫ್ಕೋರ್ಸ್ ಅದು 1 ಡೇ ಡಿಲೇ ಅದಕ್ಕಂತಂದ್ರೆ ಅದು ಬರಾಕಲ್ಲಿಂದ ಮತ್ತು ಮ್ಯಾನುಫ್ಯಾಕ್ಚರಿಂಗ್, ಅದು ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಮ್ಯಾನುಫ್ಯಾಕ್ಚರ್ ಅದೆಲ್ಲ ಪ್ರಾಬ್ಲಮ್ ಐತಿ. ಸೊ ಇದೆಲ್ಲದ್ರ ನಡಕ ಅದಕ್ಕಾಗಿ ನಾವೇನ್ ಮಾಡ್ತಾ, ನಮ್ಮ ಫ್ರೆಂಡ್ಸ್ ನಾವ ಇಲ್ಲಿ ಇದ್ರಾಗಿಂದ ಒಂದು ಇದನ್ನ ಹುಡುಕಿದ, ಇಲ್ಲೇ ಬೆಂಗಳೂರಿನಾಗಿಂದ ಬಂಡರ್. ಅದು ಯಾವ್ದಂತಂದ್ರ ಸ್ಕಾಟ್ ಇಂಟರ್ನ್ಯಾಷನಲ್ ಅಂತೇಳಿ. ಅದು ದೊಡ್ಡ ಮ್ಯಾನುಫ್ಯಾಕ್ಚರ್. ನಾನು ಅವಂದು ರೆವೆನ್ಯೂ ಚಲೋ ಐತಿ, ಚಲೋ ಟ್ರಾನ್ಸಾಕ್ಷನ್ ಮಾಡ್ತಾನ. ಅವ್ನು ನಿನ್ನೆ ಗೊತ್ತಾದ ನಮಗೂ, ಚಲೋ ಮಾತಾಡಿದ. ಆದ್ರ ಅವೇನ್ ಹೇಳಿದ, ಅವನ ಜೊತೆ ಮಾತಾಡಿದಾಗ, ನಿಮ್ ಸ್ಯಾಂಪಲ್ ತಗೊಂಡ್ ಬರ್ರಿ, ನನ್ ಸ್ಯಾಂಪಲ್ ಬೆಸ್ಟ್ ಇದ್ರ ಅಷ್ಟ ನೀವು ಬೈ ಮಾಡ್ರಿ, ಇಲ್ಲ ಅಂತಂದ್ರೆ ಏನ್ ಬೇಡ ಅಂತೇಳಿ. ಸೊ ನಮಗದ ಇದು ಅನಿಸ್ತಾ, ಬೆಸ್ಟ್ ಕಾನ್ವರ್ಸೇಷನ್ ಅನಿಸ್ತಾ. ಆಯ್ತು ಸರಿ, ನಾವು ರೆಡಿ ಇದ್ದೇವೆ ನಮ್ಮ ಸ್ಯಾಂಪಲ್ ಕಂಪೇರ್ ಮಾಡಾಕ. ನಾವು ಸ್ಯಾಂಪಲ್ ತಗೊಂಡು ಹೋದೇವ, ಕಂಪ್ಯಾರಿಸನ್ ಮಾಡಿದೇವ. ಆದ್ರೆ ಕಂಪ್ಯಾರಿಸನ್ದಾಗ ಏನ್ ಪ್ರಾಬ್ಲಮ್ ಅಂತಂದ್ರ, ನಮ್ದು ಟಿ ಶರ್ಟ್ ಪರ್ ಟಿ ಶರ್ಟ್ ಕಾಸ್ಟ್ ಆಗಿದೆ 250, ಅವನದು ಕಾಸ್ಟ್ ಇರೋದು 275. ಸೊ 25 ರೂಪೀಸ್ ಎಕ್ಸ್ಟ್ರಾ. ಅದ್ರಾಗೂ ಕ್ವಾಲಿಟಿ ಥರ್ಡ್ ಕ್ಲಾಸ್ ಐತಿ. ಏನ್ ಪ್ರೂವ್ ಮಾಡಕ್ ಹೊಂಟಾನಂದ್ರ, ನಿಮ್ ಟಿ ಶರ್ಟ್ ಸೈಜ್ ಕಡಿಮೆ ಐತಿ, ಅದಕ್ಕೆ ಅವ 250ಗೆ ಸೆಲ್ ಮಾಡೋದನ್ನ. ಬ್ರೋ ಈಗ ನನಗೆ ಎಮ್ ಸೈಜ್ ಆಗ್ತೈತಿ, ನಾ ಎಮ್ ಸೈಜ್ ತೊಗೊಂಡೋಗಿದ್ದೆ, ನನಗೆ ಎಮ್ ಸೈಜ್ ಜುಡೋದಾಗ ತೊಗೊಂಡ್ರು ಸೇಮ್ ಸೈಜ್ ಆಗ್ತೈತಿ. ಅದ ಸ್ಯಾಂಪಲ್ ತೊಗೊಂಡ್ಬಂದಿದ್ರಾಗಿಂದ ಎಮ್ ಸೈಜ್ ತೊಗೊಂಡ್ರು ಸೇಮ್ ಆಗ್ತೈತಿ. ದೆನ್ ಆಯ್ತಲ್ಲ, ಕಸ್ಟಮರ್ಗೆ ಎಮ್ ಸೈಜ್ ಬೇಕಂದ್ರೆ ಎಮ್ ಸೈಜ್ ಆಯ್ತು. ಅದನ್ನ ಬಿಟ್ಟು ಸೈಜ್ ಕಡಿಮೆ ಐತಿ, ಎಮ್ ಸೈಜಿನ ಹೋದ ಎಕ್ಸೆಲ್ ಮಾಡಿಟ್ರ ಹೆಂಗ್ ತಗೋತ ನಾವು? ಬಟ್ಟೆ ಕಡಿಮೆ ಹಾಕ್ಯಾನೋ, ಅದಕ್ಕೆ ಕಾಸ್ಟ್ ಕಡಿಮೆ ಮಾಡ್ಯಾನ. ಅದ್ರಾಗ ಡಬಲ್ ಸ್ಟಿಚಿಂಗ್ ಇದ್ದಿದ್ದಿಲ್ಲ. ಥರ್ಡ್ ಕ್ಲಾಸ್ ಅಂದ್ರೆ ಥರ್ಡ್ ಕ್ಲಾಸ್ ಇತ್ತು ಇದು ಬಟ್ಟೆ ಕ್ವಾಲಿಟಿ. ಆದ್ರೂ 275 ಸೆಲ್ ಮಾಡತ್ತ. ನನಗೆ ಮತ್ತೆ ನಾ ಹೇಳಿದ ಅಂತಂದ್ರೆ, ಇವ್ರಿಗೆ ಬ್ಲೂರಂಗ್ ಅಂತೇಳಿ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿ ಐತಿ. ಸೊ ಅವ್ರಿಗೆ ಅವ್ನು ಸೆಲ್ ಮಾಡತ್ತ ನಂದ.
ನನಗೇನೋ ಅದ ಡೌಟ್ ಅನ್ಸಿತ್ತು. ಯಾಕಂತಂದ್ರ ಬ್ಲೂರಂಗ್ದವ್ರದ್ದು ಟೋಟ್ ಅವ್ರದ್ದು ಪರ್ ಟಿ ಶರ್ಟ್ ಕಾಸ್ಟ್ 4500 ಸೆಲ್ ಮಾಡ್ತಾರ ಅವ್ರು. 4500 ಒಂದು ಸಿಂಗಲ್ ಪೀಸ್ ಡ್ರಾಪ್ ಶೋಲ್ಡರ್ ಟಿ ಶರ್ಟ್ ಸೆಲ್ ಮಾಡ್ತಾರ ಅವ್ರು. ಸೊ ಅವ್ರೇನ್ ನನಗೆ 275 ಕೊಟ್ಟು ಇವನ್ ಕಡೆ ಟಿ ಶರ್ಟ್ ಟ್ರೈ ಮಾಡ್ತಾರ ಅನಿಸ್ಲಿಲ್ಲ. ಅದೇ ಕ್ವಾಲಿಟಿನೂ ಸರಿ ಇದ್ದಿದ್ದಿಲ್ಲ. ಅಷ್ಟಕ್ಕೆ ಸೆಲ್ ಮಾಡೋರು ಅವ್ರ ಭಾಳ ಚಲೋ ಕ್ವಾಲಿಟಿಗೆ ಹೋಗಿರ್ತಾರ. ಆಫ್ಕೋರ್ಸ್ ಹೋಗಿರ್ತಾರ. ನಾನ 1000ಗೆ ಸೆಲ್ ಮಾಡ್ಬೇಕನ್ನ ಅವನ ನಾ ಎಷ್ಟು ಚಲೋ ಕ್ವಾಲಿಟಿ ಹುಡ್ಕಾದನಿ. ಮತ್ತೆ ಅವ್ರು 4000ಗೆ ಸೆಲ್ ಮಾಡ್ಬೇಕನ್ನ ಬಿಡ್ತಾನೇನೋ ಅಫ್ಕೋರ್ಸ್ ಹೋಗಿರ್ತಾನ. ಸೊ ಇಷ್ಟ ಆಯ್ತು ನೋಡ ಅವಂದು ಆಟಿಟ್ಯೂಡ್ ಒಂದಿತ್ತು ಅಷ್ಟ. ಅದನ್ನ ಬಿಟ್ರೆ ಅವಂಗ ಅದ್ರಾಗ ಏನ್ ಇದ್ದಿದ್ದಿಲ್ಲ ಎಕ್ಸ್ಟ್ರಾ ಅವನ ಕಡೆ. ಅದನ್ನ ಅಷ್ಟು ನೋಡಿದ್ರೆ ಅಷ್ಟ ಸ್ಕಾಟ್ ಇಂಟರ್ನ್ಯಾಷನಲ್ ಅಂತ ಹೇಳಿ ಅಲ್ಲಿ ಹೋಲ್ಸೇಲು ಸೆಲ್ ಮಾಡ್ತಾನ. ಅಮೆಝಾನ್ದಾಗ ಲಿಸ್ಟಿಂಗ್ ಅದ. ನಾವು ಎಲ್ಲಾ ಕಡೆ ಅದಾನು, ಎಲ್ಲಾ ಕಡೆಯಿಂದನೂ ಆರ್ಡರ್ ಬರ್ತಾವು, ಎಲ್ಲಾ ಕಡೆಯಿಂದನೂ ಆರ್ಡರ್ ತಗೊಂಡ ಸ್ವಲ್ಪ ಚಲೋ ಮಾರ್ಕೆಟಿಂಗ್ ಎಲ್ಲ ಮಾಡ್ಯಾನ ಅನ್ಸತಿ. ಚಲೋ ಮಾತಾಡ್ತಾನ ಅನ್ನೋಕಿದ ಚಲೋ ಮಾತಾಡ್ತಾನ ಅಷ್ಟ. ಅದನ್ ಬಿಟ್ರೆ ಕ್ವಾಲಿಟಿ ಏನ್ ಸರಿ ಇಲ್ಲ, 3rd ಕ್ಲಾಸ್ ಐತಿ. ಟೀಮ್ ಐತೆ ಒಂದೊಂದ್ ದೊಡ್ಡದ ಅಷ್ಟ. ಅದ ಸ್ಕಾಟ್ ಇಂಟರ್ನ್ಯಾಷನಲ್ ಇಷ್ಟ ಎಕ್ಸ್ಪೀರಿಯನ್ಸ್ ಆತ ನೋಡಿ ಸ್ಕಾಟ್ ಇಂಟರ್ನ್ಯಾಷನಲ್ ಜೊತೆ. ನಮಗ ಅನ್ಸಿತ್ತು ಆಮೇಲೆ ವಾಪಸ್ ಹೋಗ್ತೇವೆ ಬ್ರೋ. ಮುಂದೊಂದಿನ ನಾವು ನಿಮ್ಗೆ ಮೀಟ್ ಆಗ್ತೇವ, ಅವಾಗ ಹೇಳ್ತೇವ್ ನಾವು ಕ್ವಾಲಿಟಿ ಅಂದ್ರೆ ಹೆಂಗಿರ್ಬೇಕಂತ ಹೇಳ್ತೇವೆ. ಅನಿಸ್ ಬಂದೆ ನಾವು ವಾಪಸ್ ನನ್ನ ಫ್ರೆಂಡ್. ಯಾಕಂದ್ರೆ ಚಲೋ ಕ್ವಾಲಿಟಿ ಕೊಡಾಕಂದ್ರೆ ಅಫ್ಕೋರ್ಸ್ ನಾವ ರೆಡಿ ಇದ್ದೇವ್. ಅವಂದ ಯಾವ್ದ ಒಪ್ಪಿ ಅವ್ ನಮ್ಮನ್ನ ಇನ್ವೈಟ್ ಮಾಡಿ ಕೆಲಸಂಬಂತವನ ಅವ್ನ ಕಡೆ ಚಲೋ ಕ್ವಾಲಿಟಿ ಐತೆ ಅಂತೇಳಿ ಅನ್ಕೊಂಡು ಇನ್ವೈಟ್ ಮಾಡಿದ್ದವ. ಆಮೇಲೆ ಅವ್ನ್ ಗೊತ್ತಾತ ನಮ್ ಟಿ ಶರ್ಟ್ ಎಲ್ಲ ನೋಡಿದ್ಮೇಲೆ ಅವ್ನಕಿಂತ ಚಲೋ ಕ್ವಾಲಿಟಿ ನಮ್ ಕಡೆ ಐತೆ ಅಂತೇಳಿ. ಇಟ್ಸ್ ಆಲ್ಸೋ ಥಿಂಗ್. BMTC ಜರ್ನಿ ನೈಟ್ ಅಲ್ಲಿ ಬಸ್ ಎಷ್ಟು ಖಾಲಿ ಐತೆ ನೋಡಿ, ಯಾರಿಲ್ಲ. ಲೇಟ್ ಆಗೈತೆ ಆಲ್ರೆಡಿ 10:30 ಆಗೈತೆ. ಅಫ್ಕೋರ್ಸ್ ಎಲ್ಲಾರು ಮನಿ ಸೇರಿರ್ತಾರೆ. 11 o'clock ತನ ಇರ್ತಾವ ಅನ್ಸುತ್ತೆ ಬಸ್. ಆಚೆ ಕಡೆ ಎಲ್ಲ ಕರೆಕ್ಟ್ ಅಡ್ಡಾಡದ ನೋಡದ 500 ಸೇರಿ. ಬಟ್ ಅದ ಲಾಸ್ಟ್ ಟ್ರಿಪ್ ಅನ್ಸುತ್ತೆ ಅವ್ರದ. ಇನ್ನೊಂದ್ ಸ್ವಲ್ಪ ಬಸ್ ಇರ್ತಾವ 11:30 ಇರ್ತಾವ ಅನ್ಸುತ್ತೆ. ನಾವು ಒಂದೊಂದ್ಸಲ 11:30 ಹೋಗಿ ಅನ್ಸುತ್ತೆ. ಅದ ಮ್ಯಾಕ್ಸ್ ನಾವು ಹೋಗಿಲ್ಲ. ಸರ್ಜಾಪುರ್ ಸಿಗ್ನಲ್ ಕಡೆ ಬಂದೆ ಅನ್ಸುತ್ತೆ. ನಾ ಆಕ್ಚುಲಿ IT ದಾಗ ಕೆಲಸ ಮಾಡ್ತೇನೆ. ಕೆಲಸ ಮಾಡೋದು ಇಂಟ್ರೆಸ್ಟ್ ಇತ್ತು, ನಂಗೆ ಇಂಟ್ರೆಸ್ಟ್ ಐತಿ. ಬಟ್ ಆದ್ರ ನನ್ನ ಲೈಫ್ ಒಳಗ ನಮ್ಮ ಹೋಪ್ಸ್ ಸಮಥಿಂಗ್ ಮಿಡಲ್ ಕ್ಲಾಸ್ ಚೈನ್ ಬ್ರೇಕ್ ಮಾಡೋದ ಇದೆಲ್ಲ ಅದಾವು. ಏನಾರ ಮಾಡಿ ಬ್ರೇಕ್ ಮಾಡ್ಬೇಕಂತೇಳಿ. ಸೊ ಅದ್ರ ಸಂಬಂಧ ಔಟ್ ಆಫ್ ದ ಬಾಕ್ಸ್ ಏನಾರ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿ ನಾವು ಸುಮ್ಮ ಡೈಲಿ ಆಫೀಸ್ಗೆ ಹೋಗೋದು ಆದತಿ ಇರೋದೈತೆ. ಸೈಕಲ್ ನೆವರ್ ಎಂಡಿಂಗ್ ಸೈಕಲ್ ಆಗೈತೆ ನಮ್ದು. ಅದನ್ನ ಎಲ್ರು ಮಾಡತ್ತಾರ. ಆಫೀಸ್ದಾಗ ಇದ್ದವ್ರು ಎಷ್ಟೋ ಜನ ಮಾಡತ್ತಾರ. ನಮ್ಮ ಆಫೀಸ್ದಾಗ ಇದ್ದವ್ರು 1500 ಪೀಪಲ್ ಅದನ್ನ ಮಾಡತ್ತಾರ. ಸೊ ನಾವು ಅದಕ್ಕೆ ಸ್ವಲ್ಪ ಏನಾರ ಔಟ್ ಆಫ್ ದ ಬಾಕ್ಸ್ ಮಾಡ್ಬೇಕಂತೇಳಿ ಏನೋ ಮಾಡಕ್ ಹೊಂಟೇವ. ಗೊತ್ತಿಲ್ಲ ಎಲ್ಲ ಎಲ್ಲೆಲ್ಲಿ ಹೋಗಿ ಎಂಡ್ ಆಗ್ತಾವ. ಅಟ್ಲೀಸ್ಟ್ ನಾವು ಟ್ರೈಯಾರ ಕೊಡ್ತೇವೆ, ಹಿಟ್ ಆ್ಯಂಡ್ ಟ್ರೈ ಕೊಟ್ಟ ಆಮೇಲೆ ಅಟ್ಲೀಸ್ಟ್ ನಾವು ಫೇಲ್ ಆದ್ವಿ ಅಂದ್ರೆ ಒಂದು ಲೆಸನ್ ಇರ್ತೈತಿ. ಇಲ್ಲಿ ಫೇಲ್ ಆದೇವ, ಇಲ್ಲಿ ವರ್ಕ್ ಆಗ್ಲಿಲ್ಲ, ಇಲ್ಲಿ ಅದಕ್ಕೆ ವರ್ಕ್ ಆಗ್ಲಿಲ್ಲ, ಇಲ್ಲಿ ನಾವು ಮಿಸ್ ಮಾಡಿದೇವ, ಏನ್ ಮಿಸ್ ಮಾಡಿದೇವ, ನೆಕ್ಸ್ಟ್ ಟೈಮ್ ಇಂಥದ್ದು ಏನಾರ ಇತ್ತು ಅಂತಂದ್ರೆ ಎಷ್ಟ್ ಹೆಂಗೆ ಡಿಸಿಷನ್ ತಗೋಬೇಕು ಅವೆಲ್ಲ ಗೊತ್ತಾಕವ ಅಷ್ಟ. ಮತ್ತೆ ಅದನ್ನ ಬಿಟ್ಟು ನೆಕ್ಸ್ಟ್ ಇಲ್ಲ.
ಅಂದ್ರ ಅಷ್ಟನ್ನ ಎಕ್ಸ್ಪೆಕ್ಟ್ ಮಾಡೋದು ಬಿಡಪ್ಪ. ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ನಮ್ಮ ಕಡೆ. ನಮ್ ಕಡೆಯಿಂದ ಏನ್ ಪಾಸಿಬಿಲಿಟಿ ಐತೆ ಅದನ್ನ ಮಾಡ್ಬೋದು. ಅದನ್ನ ಬಿಟ್ಟ ಈಗ ಸಡನ್ ಆಗಿ ಏನೋ ಒಂದ್ ಮಾಡಿದ್ರ ಆಗ್ಲಿ. ನಾ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿದ ಎಲ್ಲಾ ವಿಡಿಯೋನು 10 minutes ದಾಟತಾವ. ಆದ್ರ ವ್ಯೂಸ್ ದಾಟತಿಲ್ಲ ಅಷ್ಟ. ಒಂದಿನ ಇಟ್ಟಾಕೈತೆ ಅನ್ಸತ್ ನಂಗ. ಬೆಳ್ಳಂದೂರ್ದು ಒಂದೇ ಅನ್ಸತ್ ನೋಡಿ. ಲೈಫ್ನ್ಯಾಗ ಲೂಸರ್ ಆಗೋದು ಬೇಡ ಆಗೈತಿ. ಸೀದಾ ಅಂಡ್ ಸಿಂಪಲ್. ದೇವರ ಬೆಸ್ನಳ್ಳಿ, ಕಾಡು ಬೆಸ್ನಳ್ಳಿ ಅಲ್ಲ. ನೆಕ್ಸ್ಟ್ ಸ್ಟಾಪ್ ಕಾಡು ಬೆಸ್ನಳ್ಳಿ. ಅಲ್ಲಿ ನಾ ಹೇಳಿದ್ದೆ. ನಮ್ಗೆಲ್ಲಾನು ಲೇಟ್ ರಿಯಲೈಸೇಷನ್ ಆಗತೈತಿ ನಮ್ ಜೀವನದಾಗ. ಯಾವ ಬೆಸ್ನಳ್ಳಿ? ಎಕೋಸ್ ಪ್ಲೇಸ್. ಎಕೋಸ್ ಪ್ಲೇಸ್. ಆಯ್ತು 2 ಸಲ ದೇವ್ರ ಬೆಸ್ನಳ್ಳಿ. ಕಾಲೇಜ್ ಪ್ರೆಸಿಡೆಂಟ್ ಈಗ ಎಂಬಸಿ ಅದ ಎಕೋಸ್ ಪ್ಲೇಸ್. ಬಾರ್ಗೋ ಐತಣ. JP Morgan ನೋಡಿ ಲೆಟ್ಸ್ ಸಿ.
But the next avocado is ready. Bye bye. See you in next video. Bye. ಬೆಳೆದು ಸ್ವಲ್ಪ ತರಿಸುತ್ತೆ. ಕಾಣಿಸೋದಿಲ್ಲ ಬೆಳೆದು ಸೊಸೈಟಿ